ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗ್ ತಾಯಿ ಆಗೋ ಯೋಗ್ಯತೆ ಇಲ್ಲ ಅಂತ ನೀವು ತಂದೆ ಆಗದೆ ಹಾಗೆ ಉಳಿಬಾರ್ದು. ಈ ಮನೆಗ್ ಮಗು ಬರ್ಬೇಕು. ಮಗು ಬರ್ಬೇಕು ಅಂದ್ರೆ ನೀವಿನ್ನೊಂದು ಮದ್ವೆ ಆಗ್ಲೇಬೇಕು. ನೀವಿನ್ನೊಂದು ಮದ್ವೆ ಆಗದೆ ಹೋದ್ರೆ ನಾನು ಸಾಯ್ತೀನಿ. ಯಾಕೆ ಸರ್ ನೀವು ಸುಳ್ಳು ಹೇಳಿ ನಿಮ್ಮ ಮನಸ್ಸಾಕ್ಷಿಗೆ ನೀವೇ ಮೋಸ ಮಾಡ್ಕೋತಾ ಇದ್ದೀರಾ? ಅವತ್ ನೀವು ಸಂಕ್ರಾಂತಿ ಹಬ್ಬದ ದಿನ ಕುಡ್ಕೊಂಡು ಬಂದು ಮಗು ಬಗ್ಗೆ ಏನೇನ್ ಮಾತಾಡಿದ್ರಿ ಅಂತ ಗೊತ್ತಾ? ಯಾಕಂದ ಯಾಕೆ ಇಲ್ಲಿ ಕೂತಿದ್ಯಾ? ಒಳಗಡೆ ಬರಬಾರ್ದಾ? ನನಗ್ ಮನಸ್ಸಿಲ್ಲ ಅಜ್ಜಿ, ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಆಕಾಶನೇ ತಲೆ ಮೇಲೆ ಬಿದ್ದಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ಹಾಗಂತ ಇಷ್ಟೊಂದು ಚಳಿಲಿ ಹೊರಗಡೆ ಕೂತಿದ್ಯಲ್ಲ, ಹಾ ಒಳಗಡೆ ಬಾ, ನೀನು ಬಾ. ನಿಮ್ಮ ಮೊಮ್ಮಗಳು ಏನ್ ಕೇಳಿದ್ಲು ಗೊತ್ತಾ ಅಜ್ಜಿ? ಗೊತ್ತು, ಅವಳೇ ಬಂದು ನನ್ನ ಹತ್ರನೂ ಹೇಳಿದ್ಲು. ನನಗಂತೂ ಅವಳಿಗೆ ಹೇಗ್ ಬುದ್ಧಿ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ನಾನು ಅವಳಿಗೆ ಬುದ್ಧಿ ಹೇಳಲಿಲ್ಲ ಅಂತ ಅಂದ್ಕೊಂಡಿಯಾ? ಅವಳು ನಾನು ಅರ್ಜುನ್ ಸರ್ಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನನ್ಗೆಷ್ಟು ಕೋಪ ಬಂತು ಗೊತ್ತಾ? ಅದಕ್ಕೆ ಅವಳು ಕೆನ್ನಿಗೆ ಬಾರಿಸ್ದೆ. ಆದ್ರೆ ಅವಳಾಟ ಮಾತ್ರ ಅವಳು ಬಿಡ್ತಾನೆ ಇಲ್ಲ. ಯಾಕಜ್ಜಿ, ಯಾಕೆ ಹೀಗೆ ಆಡ್ತಿದ್ದಾಳೆ ಅವಳು? ನನಗಂತೂ ಅವಳ ಬಾಯಲ್ಲಿ ಪದೇ ಪದೇ ಆ ಮಾತು ಕೇಳಿ ಆಗ್ತಿಲ್ಲ ಅಜ್ಜಿ. ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಅಲ್ಲ ಕಣೋ, ಅವಳೇನೋ ಹೇಳಿದ್ಲು ಅಂತ ನೀನ್ ಯಾಕೆ ಇಷ್ಟೊಂದು ಮನ್ಸು ಕಚ್ಕೊಂಡಿದ್ಯಾ? ನಾವು ದೊಡ್ಡೋರು ಕೈ ಕಟ್ಕೊಂಡು ಕೂತ್ಕೊಳಕ್ಕಾಗತ್ತಾ ಹೇಳು? ಅವಳು ತಾಡಕ್ ತಕ್ಕಂತೆ ನಾವು ಕುಣಿದು ನಿನ್ ಎರಡನೇ ಮದುವೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ಯಾ? ನೋಡು, ನೀನೇನು ಹೆದರ್ಬೇಡ. ನನಗ್ ಬೇಜಾರಾಗ್ತಿರೋದು ಅವಳು ಹೀಗೆಲ್ಲ ಅಂದ್ಲು ಅನ್ನೋ ಒಂದೇ ಕಾರಣಕ್ಕಲ್ಲ ಅಜ್ಜಿ. ಅವಳಿಗಿಂತ ಯೋಚನೆಗಳೆಲ್ಲ ಬರ್ತಿದೆ ಅಂದ್ರೆ ಅವಳ ಮನಸ್ಸಲ್ಲಿ ಎಂತ ಯುದ್ಧ ನಡೀತಿರಬಹುದು. ಅವಳು ಎಷ್ಟು ನೊಂದ್ಕೊಂಡಿರ್ಬೋದು ಅಜ್ಜಿ. ಅದೇನೋ ನಿಜ ಕಣೋ. ನನ್ನ ಮಗು ಆಗ್ಲಿಲ್ಲ ಅಂತ ಅರ್ಜುನ್ ಸಾರು ತಂದೆ ಯಾಕಾಗ್ಬಾರ್ದು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾಳೆ ಕಣೋ. ಅಯ್ಯೋ, ಯಾರೋ ಮಗು ನಾಮಕರಣಕ್ಕೆ ಅಂತ ಕರಿಯಕ್ ಬಂದಿದ್ರು. ಅವಳಿಗೆ ಮಗು ಆಗ್ಲಿಲ್ವಂತೆ, ಅದಕ್ಕೆ ಅವಳು ಗಂಡನ್ಗೆ ಇನ್ನೊಂದು ಮದ್ವೆ ಮಾಡಿದ್ಲಂತೆ. ಈಗ ಆ ಹುಡುಗಿಗೆ ಮಗು ಆಗಿದ್ಯಂತೆ. ಆ ಮಗು ನಾಮಕರಣಕ್ಕೆ ನಮ್ಮನ್ ಕರಿಯಕ್ ಬಂದಿದ್ಲು. ಆವಾಗಿಂದ ಇದನ್ನೇ ಹಿಡ್ಕೊಂಡು ಕೂತಿದ್ದಾಳೆ. ಯಾರ್ಯಾರನ್ನು ಮನೆಗೆ ಯಾಕೆ ಕರೆಸ್ತೀರಾ? ಈಗಾಗ್ಲೇ ಅವಳ ತಲೆ ಹಾಳಾಗಿರೋದ್ ಸಾಲ್ದ? ಕಂದ, ಅವಳು ನಿಮ್ಮಮ್ಮನ ಫ್ರೆಂಡ್ ಮಗಳಂತೆ. ಅವಳು ಬಂದು ಇದನ್ನೆಲ್ಲ ಹೇಳಿದ್ಲ. ಇವಳು ಅದನ್ನೆಲ್ಲ ಕೇಳಿಸ್ಕೊಂಡು ಇವಳು ತಲೆ ಕೆಡ್ಸ್ಕೊಂಡಿದ್ದಾಳೆ. ಅದಕ್ಕೆ ಈಗ ಆಡ್ತಿರೋದು. ಇದೆಲ್ಲಿ ಹೋಗಿ ಮುಟ್ಟುತ್ತೋ ಅನ್ನೋ ಭಯ ಶುರುವಾಗಿದೆ ಅಜ್ಜಿ ನನಗೆ. ಅವಳಂತೂ ಅವಳಿಂದ ನನಗೇನೋ ದೊಡ್ಡ ಅನ್ಯಾಯ ಆಗೋಗಿದೆ ಅನ್ನೋ ತರ ಆಡ್ತಿದ್ದಾಳೆ. ನನ್ನ ಜೀವನನೇ ಹಾಳಾಗೋಗಿದೆ ಅನ್ನೋ ತರ ಮಾತಾಡ್ತಿದ್ದಾಳೆ. ಇಲ್ಲ ಕಂದ, ಹೆಂಡತಿ ಅನ್ನೋ ಸ್ಥಾನನ ಬಿಟ್ಕೊಡೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಆ ಥರ ಎಲ್ಲ ಏನೂ ಆಗಲ್ಲ. ನೀನ್ ಧೈರ್ಯವಾಗಿರ್ಬೇಕು. ನಾನು ಸೇವಂತಿಗೆ ಹೆದರ್ತಿಲ್ಲ ಅಜ್ಜಿ, ಅವಳ ಆಟಕ್ಕೆ ಹೆದರ್ತಾ ಇದ್ದೀನಿ. ನಾನು ಸಹ ಎಂಥದೇ ಪರಿಸ್ಥಿತಿ ಬಂದ್ರು ಅವಳು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಮೊನ್ನೆ ಏನಾಯ್ತು ಅಂತ ನೀವೇ ನೋಡಿದ್ರಲ್ಲ. ನನ್ನಿಂದ ನಿಮ್ ಜೀವನ ಹಾಳಾಗ್ತಿದೆ ಅಂತ ಪತ್ರ ಬರೆದಿಟ್ಬಿಟ್ಟು ಹೊರಟೋಗಿದ್ಲು. ಒಂದು ಕ್ಷಣನೂ ಅವಳು ನನ್ನ ಬಿಟ್ಟಿರ್ತಿರ್ಲಿಲ್ಲ. ಅಷ್ಟು ದೂರ ಹೋಗಿದ್ದಾಳೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅಜ್ಜಿ, ಅವಳ ಮನ್ಸಲ್ಲಿ ಏನೇನೆಲ್ಲ ಓಡ್ತಿದೆ ಅಂತ. ಅದ್ಸಾಲ್ದು ಅಂತ ಈಗ ನನ್ನಿಂದ ಶಾಶ್ವತವಾಗಿ ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ಸಮಾಧಾನ ಮಾಡ್ಕೊಳ್ಳು ಅಜ್ಜಿ, ನಾನು
ಏನ್ ಬೇಕಾದ್ರೂ ಸಹಿಸ್ಕೋತೀನಿ ಅಜ್ಜಿ. ಆದ್ರೆ ಸೇವಂತಿ ಈ ತರ ಹಿಂಸೆಲ್ ಒದ್ದಾಡ್ತಾ ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ತಗೊಂಡ್ರೆ ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅಯ್ಯೋ ದೇವ್ರೆ, ನಾನು ಸೇವಂತಿಯಿಂದ ಒಂದಿನ ಈ ತರ ಮಾತು ಕೇಳುವಂತ ಪರಿಸ್ಥಿತಿ ಬರುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ನೋಡ್ಕಂದ, ಅವಳೇನೋ ಸಂಕಟದಲ್ಲಿ ಮಾತು ಹೇಳಿದಾಳ ಅಷ್ಟೇ. ನೀನ್ ಈ ವಿಷಯನ ಗಂಭೀರವಾಗಿ ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಜ್ಜಿ, ಸೇವಂತಿ ಬದಲಾಗೋವರೆಗೂ ಏನು ಸರಿ ಹೋಗಲ್ಲ. ಅಂತೂ ಇಂತೂ ಈ ಸೇವಂತಿ ಕಟ್ಕೊಂಡ್ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡಿಸಿ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಳಿ ಹೇಳ್ಕೊಳ್ತಾ ಇದ್ದಾಳೆ. ಇಷ್ಟು ಟೆನ್ಷನ್ ಮಧ್ಯೆ ಇದೊಂದು ಸಿಹಿ ಸುದ್ದಿನೇ ಅಲ್ವಾ ನನ್ಗೆ. ಕಾರಣ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ನಿನ್ ಮೇಲಲ್ಲ ಮಣಿ, ಅದಕ್ಕೆ ಮೇಲೆ. ಅದಕ್ಕೆ ಮೇಲ ಯಾಕೆ? ಅದಕ್ಕೆ ಎಂತ ಕೆಲಸ ಮಾಡೋದಕ್ಕೆ ಹೊರಟಿದಾರೆ ಗೊತ್ತಾ ಮಣಿ? ಅರ್ಜುನ್ ಇನ್ನೊಂದು ಮದುವೆ ಮಾಡ್ತಾರಂತೆ. ಓ, ಇದಕ್ಕ ಇವನು ಇಷ್ಟೊಂದು ಉರ್ಕೊಂಡಿರೋದು? ನನ್ಗಂತೂ ಇದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕೆ ಆಗ್ತಿಲ್ಲ ಮಣಿ. ಅದಕ್ಕೆ ಏನಾದ್ರು ಬುದ್ಧಿ ಇದೆಯಾ? ಅಲ್ಲ, ಎರಡನೇ ಮದುವೆ ಮಾಡೋದು ಅಂದ್ರೆ ಏನು ಹುಡುಗಾಟ ಅನ್ಕೊಂಡಿದಾರ? ಅಲ್ಲ ಕಾರಣ, ಇದಕ್ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಮಣಿ, ಅವ್ರ ಜೀವನಕ್ಕೆ ಅವರೇ ಬೆಂಕಿ ಇಟ್ಕೊಳ್ತಾ ಇದ್ದಾರೆ. ಕೋಪ ಬರ್ದೆ ಇನ್ನೇನು? ಕೂರಿಸ್ಕೊಂಡು ನಿಧಾನಕ್ಕೆ ಬುದ್ಧಿ ಹೇಳಿದ್ರಾಯ್ತು ಬಿಡಿ. ಇಲ್ಲ ಮಣಿ, ಈಗಾಗ್ಲೇ ನಾನು ಎಲ್ಲಾ ತರನೂ ಅವ್ರಿಗೆ ಬುದ್ಧಿ ಹೇಳಿದ್ದಾಯ್ತು. ನೀವ್ ಇನ್ನೊಂದು ಮದುವೆ ಮಾಡ್ಸಿದ್ರೆ ಏನ್ ಸಮಸ್ಯೆ ಆಗುತ್ತೆ? ನಿಮ್ಮನ್ನ ಅರ್ಜುನಿಂದ ಹೇಗ್ ದೂರ ಮಾಡ್ತಾಳೆ ಅಂತ ಪ್ರತಿಯೊಂದನ್ನು ಬಿಡಿಸಿ ಹೇಳಿದೀನಿ. ಅದಕ್ಕೆ ಸೇವಂತಿ ಅಕ್ಕ ಏನ್ ಹೇಳಿದ್ಲು? ಏನು ಹೇಳಿಲ್ಲ ಮಣಿ, ನನಗೂ ಅದೇ ಭಯ ಆಗ್ತಿರೋದು. ಅವ್ರ ಮನ್ಸಲ್ಲಿ ಏನ್ ನಡೀತಿದ್ಯೋ, ಅವ್ರ ತಲೆಗೆ ಯಾರು ತುಂಬಿದಾರೋ, ಅವ್ರಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತಿದೆ. ಆದ್ರೆ ಸೇವಂತಿ ಅಕ್ಕ ತುಂಬಾ ಹಠಮಾರಿ, ಅನ್ಕೊಂಡಿದ್ದ ಮಾಡೇ ಮಾಡ್ತಾಳೆ. ನಾನೇನ್ ಕಡ್ಲೆಪುರಿ ತಿಂತಿರ್ತೀನ ಮಣಿ? ಅಷ್ಟು ಸುಲಭಕ್ಕೆ ನಾನ್ ಬಿಡಲ್ಲ. ತಲೆ ಮೇಲೆ ತಲೆ ಬಿದ್ರು ಅವ್ರ ಅರ್ಜುನ್ ಇನ್ನೊಂದು ಮದುವೆ ಮಾಡೋದಕ್ಕೆ ನಾನ್ ಬಿಡಲ್ಲ. ಅಲ್ಲ ಕರ್ಣ, ಒಂದ್ ವೇಳೆ ನೀವು ಅರ್ಜುನ್ ಭಾವನ್ಗೆ ಇನ್ನೊಂದ್ ಮದ್ವೆ ಮಾಡಕ್ ಬಿಡದೇ ಇದ್ರೆ, ಸೇವಂತಿ ಅಕ್ಕ ಸಾಯ್ತೀನಿ ಅಂತ ಹೆದರ್ಸಿದೆ, ಎಮೋಷನಲಿ ಎಲ್ರೂ ಕಟ್ ಹಾಕಿದ್ರೆ ನೀವೇನ್ ಮಾಡ್ತೀರಾ? ಆಗ ಅದಕ್ಕೆ ಮಗು ಬದುಕಿದೆ ಅಂತ ಅದಕ್ಕೆ ಸತ್ಯ ಹೇಳ್ಬಿಡ್ತೇನೆ. ಏನಂದ್ರಿ? ಎಸ್, ಅದಕ್ಕೆ ಅವ್ರ ಜಾಗಕ್ಕೆ ಇನ್ನೊಬ್ರನ್ನ ತಂದು ಕೂರಿಸ್ತೀನಿ ಅಂತ ಹೇಳ್ತಿರೋದೆ ಅವ್ರ ಮಗು ಸತ್ತೋಗಿದೆ, ಅವ್ರಿಗೆ ಮಕ್ಕಳೇ ಆಗಲ್ಲ, ಈ ವಂಶ ಬೆಳೆಯೋದೇ ಇಲ್ಲ ಅನ್ನೋ ಕಾರಣಕ್ಕಲ್ವಾ? ಅದೇ ಅವ್ರ ಮಗು ಬದುಕಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಆ ಯೋಚನೆ ಕೈ ಬಿಟ್ಬಿಡ್ತಾರಲ್ಲ.